ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಹಸಿ ಕಡಲೆಕಾಳು ಹಿತ್ತಲವರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಿತ್ತಲವರೆಕಾಯಿ ಬಳಸಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಸೈಡೆಲ್ಲ ಹಿತ್ತಲವರೆಕಾಯಿ ಅಂತೇಳಿ ಬೆಳೀತಾರೆ. ಅದು ಕೂಡ ನಮ್ಮ ಮನೆಯಲ್ಲೂ ಸಹ ಬೆಳೆದಿದ್ರು. ಅದನ್ನು ಸ್ವಲ್ಪ ಸಿಕ್ಕಿತ್ತು, ಅದನ್ನೇ ಮಾಡ್ತಾಯಿರೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಹಿತ್ತಲವರೆಕಾಯಿ ಒಂದು 1/4 kg ಅಷ್ಟಿದೆ. ಬಲ್ತಿರೋದನ್ನು ಬೀಜ ಬಿಡಿಸಿಟ್ಕೊಂಡಿದ್ದೀನಿ. ಹಸಿ ಕಡಲೆ ಗಿಡದ ಕಾಳು ಬಿಡಿಸಿಟ್ಕೊಂಡಿದ್ದೀನಿ. ನಾನು ಫ್ರೈ ಮಾಡಲಿಕ್ಕೆ ಒಣ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಟೊಮೊಟೊನು ಸಹ ಹಾಕಿ ಅಷ್ಟನ್ನು ಸಹ ಒಟ್ಟಿಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಸಾಂಬಾರು ರುಚಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇಷ್ಟು ಫ್ರೈ ನೋಡ್ತಾ ಇದ್ದೀರಲ್ಲ, ಇಷ್ಟು ಒಂದು 3/4% ಫ್ರೈ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ಧನಿಯಾ ಪುಡಿ ಒಂದು 2 ಸ್ಪೂನ್ ಇದೆ, ಸ್ವಲ್ಪ ಖಾರದ ಪುಡಿ, ಖಾರ ಇರೋದ್ರಿಂದ ಸ್ವಲ್ಪ ಖಾರದ ಪುಡಿ ಒಂದು 3/4 ಸ್ಪೂನ್ ಹಾಕ್ಕೊಂಡಿನಿ. ಅರಿಶಿನದ ಪುಡಿ ಒಂದು ಸ್ವಲ್ಪ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಅದೇ ಹೀಟಿಗೆ ಇದನ್ನು ಸ್ವಲ್ಪ ತಿರುಗಿಸ್ಕೊಂಬಿಟ್ರೆ ಆಯಿತು. ಇಷ್ಟಾದರೆ ಆಯಿತು. ಇದಕ್ಕೇನೆ ಒಂದು ಕಡಾಯಿ ಇಟ್ಕೊಂಡು ಒಗ್ಗರಣೆ ಬೇಕಾಗುವಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೇನೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆನ ಸಹ ಹಾಕಿ ಚಿಟಪಟ ಅನ್ನಬೇಕು. ನೀವು ಬೇಡ ಹಸಿಮೆಣಸು ಬೇಕು ಅನ್ನೋರು ಖಾರದ ಪುಡಿ ಸ್ಕಿಪ್ ಮಾಡಿ ನೀವು ಹಸಿಮೆಣಸನ್ನು ಸಹ ಹಾಕ್ಬೋದು. ಹಾಗೆಯೇ ಸಾಂಬಾರು ಚೆನ್ನಾಗಿರುತ್ತೆ. ಟೊಮೊಟೊ, ಈರುಳ್ಳಿ, ಕರಿಬೇವನ್ನು ಸಹ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಒಂದು 3/4% ಫ್ರೈ ಆದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ತೊಳೆದಿಟ್ಕೊಂಡಿರೋ ಹಿತ್ತಲವರೆಕಾಯಿ, ಕಡಲೆಕಾಳನ್ನು ಸಹ ಹಾಕಿ ನಾನು ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ತಿರುಗಿಸ್ಕೋಬೇಕು. ನಾನು ಮಾಡ್ತಿರೋ ಸಾಂಬಾರು ಒಂದು 5 ಜನದಿಂದ 6 ಜನ ಮುದ್ದೆ ಅನ್ನ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ಫುಲ್ಲಾಗಿ ಗ್ರೀನಾಗಿ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪ್ಲೇಟ್ ಮುಚ್ಚಿ ನಾನು ನೀರು ಯಾವುದೇ ರೀತಿ ಹಾಕ್ತಲ್ಲ, ಒಂದು 5ರಿಂದ 4 ನಿಮಿಷ ಆದರೆ ಸಾಕಾಗುತ್ತೆ. ಈಗ ಬೆಂದಿದೆ, ಈಗ ಒಂದು 3/4% ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲನೂ ಸಹ ಹಾಕ್ತಾಯಿದ್ದೀನಿ. ಆದಷ್ಟು ಒಂದು ಸ್ವಲ್ಪ ಮಸಾಲನ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ಸಾಂಬಾರು ಚೆನ್ನಾಗಾಗುತ್ತೆ. ಇದಕ್ಕೇನೆ ಹಾಕ್ತಾಯಿದ್ದೀನಿ. ರೈಸ್ ಜೊತೆಗೆ, ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನು. ಪಕ್ಕದಲ್ಲಿ ಆಮ್ಲೆಟು, ಉಪ್ಪಿನಕಾಯಿ ಸೈಡ್ ಡಿಶ್ಶಾಗಿ ಯಾವುದಾದ್ರೂ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ನೀವು ಬೇಕಿದ್ರೆ ಪಲ್ಯ ಟೈಪ್ ಬೇಕು, ಗ್ರೇವಿ ಟೈಪ್ ಬೇಕು ಅಂದರೆ ನೀವು ಅದ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು, ರುಚಿಯಾಗಿರುತ್ತೆ. ನಾನು ಇದೇ ಹದವಾಗಿ ಮಾಡ್ತಾಯಿದ್ದೀನಿ. ಇಷ್ಟು ತೆಳುವಾಗಿದ್ದರೆ ಸಾಕು. ನಾವು ಸಾಂಬಾರು ಮಾಡ್ತಿರೋದ್ರಿಂದ ಇತ್ಲ ತೆಳುನೂ ಅಲ್ಲ, ಇತ್ಲ ದಪ್ಪನೂ ಅಲ್ಲ, ನಾವಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಒಂದು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದ್ಸರಿ ಈಗಲೇ ಉಪ್ಪು, ಖಾರ, ಹುಳಿ ಎಲ್ಲ ಚೆಕ್ ಮಾಡಿಕೊಂಡು ಬೇಕಿದ್ರೆ ಎಲ್ಲ ಕಡಿಮೆ ಇತ್ತು ಅಂದರೆ ಎಲ್ಲದನ್ನು ಸ್ವಲ್ಪ ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಪ್ಲೇಟ್ ಮುಚ್ಚಿ ಮಿನಿಮಮ್ ಅಂದರೆ ಒಂದು 6ರಿಂದ 7 ನಿಮಿಷ ಕುದಿಬೇಕು. ಮಸಾಲೆ ಎಲ್ಲ ಹಿಡಿಬೇಕು. ಹಿತ್ತಲವರೆಕಾಯಿಗೆ, ಕಡಲೆಕಾಳಿಗೆಲ್ಲ ಮಸಾಲೆ ಹಿಡಿದಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನಾಗಿ. ಖಂಡಿತವಾಗಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ. ನಾನು ಖಾರದ ಪುಡಿ ಖಾರ ಇರೋದ್ರಿಂದ ಒಂದು 3/4 ಸ್ಪೂನ್ ಹಾಕಿರೋದ್ರಿಂದ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರೋದ್ರಿಂದ ಗ್ರೀನಾಗಿ ಕಾಣಿಸ್ತಾ ಇದೆ. ನೀವು ಹಸಿಮೆಣಸು ಇಷ್ಟಪಡೋರು ಹಸಿಮೆಣಸು ಹಾಕ್ಕೊಳ್ಳಿ. ಖಾರದ ಪುಡಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿನೂ ಸಹ ಹಾಕಿ ಮಾಡ್ಕೋಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ತಿರುಗಿಸ್ಕೋಬೇಕು. ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.